ಮೀಶೋದಲ್ಲಿ ಸಪ್ಲೈಯರ್ ಅಕೌಂಟ್ ಮಾಡಬೇಕಾ? ಸಿಂಪಲಾಗಿ ಮೀಶೋದಲ್ಲಿ ಸಪ್ಲೈಯರ್ ಅಕೌಂಟ್ ಮಾಡ್ಬೋದು. ಎರಡು ಕೂಡ ಇದೆ ಇದರಲ್ಲಿ. GST ಕೂಡ ಮಾಡ್ಬೋದು, ನಾನ್ GST ಕೂಡ ಮಾಡ್ಬೋದು. ಮೊದಲು ನೀವು ಮೀಶೋ ಸಪ್ಲೈಯರ್ ಸೈಟ್ ಓಪನ್ ಮಾಡಬೇಕು. ಆಮೇಲೆ ನಿಮ್ಮ ನಂಬರ್ ಕೇಳುತ್ತೆ. ಫಸ್ಟ್ ನಂಬರ್ ಹಾಕಬೇಕು. ನಂಬರ್ ಹಾಕಿದಾದ್ಮೇಲೆ ನಿಮಗೆ OTP ಬರುತ್ತೆ. ಆ OTPಯನ್ನು ಹಾಕಬೇಕು. OTP ಹಾಕಿದ ಮೇಲೆ ನಿಮಗೆ ಒಂದು ಆಪ್ಷನ್ ಬರುತ್ತೆ, GST ಇದೆಯಾ ಇಲ್ವಾ ಅಂತ. ಅದರಲ್ಲಿ ನೋ ಕೊಡಿ. ನೋ ಕೊಟ್ಟಾದ ಮೇಲೆ ನಿಮಗೆ ಡಾಕ್ಯುಮೆಂಟ್ ಕೇಳುತ್ತೆ. ಪಾನ್ ನಂಬರ್ ಬೇಕು, ಫುಲ್ ನೇಮ್ ಬೇಕು, ಫುಲ್ ಅಡ್ರೆಸ್, ಮನೆ ಅಡ್ರೆಸ್ ಕೇಳುತ್ತೆ, ಕಾರ್ಡಲ್ಲಿ ಹೇಗಿದೆ ಹಾಗೇನೆ. ಆಮೇಲೆ ಇಮೇಲ್ ಅಡ್ರೆಸ್ ಕೇಳುತ್ತೆ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ನಿಮಗೆ ಎನ್ರೋಲ್ ಮಾಡೋದು. ಎನ್ರೋಲ್ ಮಾಡುವಾಗ ನಿಮಗೆ ಫಸ್ಟು ಪಾನ್ ಕಾರ್ಡ್ ನಂಬರ್ ಕೇಳುತ್ತೆ. ಆಮೇಲೆ ಪಾನಲ್ಲಿ ಹೆಸರು ಹೇಗಿದೆ ಹಾಗೆ, ಆಮೇಲೆ ಇಮೇಲ್ ID, ನಿಮ್ಮ ಅಡ್ರೆಸ್ಸು, ಪಿಕಪ್ ಅಡ್ರೆಸ್ಸು, ಕರೆಕ್ಟಾಗಿ ಅಡ್ರೆಸ್ ಕೊಡಬೇಕು. ಆಮೇಲೆ ಒಂದು ಕ್ಯಾಪ್ಚ ಬರುತ್ತೆ, ಅದನ್ನು ಹಾಕಿ ಚೇಂಜ್ ಕೂಡ ಮಾಡ್ಬೋದು. ಅದು ಯಾವ್ದು ಬೇಕಾದರೆ, ಅದು ನಿಮಗೆ ಕಷ್ಟ ಆದರೆ ಬೇರೆ ಹಾಕ್ಬೋದು. ಆಮೇಲೆ ನಿಮಗೆ ವೆರಿಫೈ OTP ಬರುತ್ತೆ. ನಿಮ್ಮ ಮೊಬೈಲಿಗೆ ಬರುತ್ತೆ, ನಿಮ್ಮ ಇಮೇಲ್ಗೆ ಕೂಡ ಬರುತ್ತೆ. ವೆರಿಫೈ ಆದ ಮೇಲೆ ಎನ್ರೋಲ್ಮೆಂಟ್ ID ಬರುತ್ತೆ. ಆ IDಯನ್ನು ನೀವು ಕಾಪಿ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೆಗೆದಿರಿ. ಆಮೇಲೆ ನಿಮಗೆ ಟ್ಯಾಕ್ಸ್ ಡೀಟೇಲ್ ಅಂತ ಬರುತ್ತೆ, ಅಲ್ಲಿ ನಿಮಗೆ ಆ ID ಫಿಲ್ ಮಾಡಬೇಕು. ಆಮೇಲೆ ಪಿಕಪ್ ಅಡ್ರೆಸ್ ಕೇಳುತ್ತೆ. ಆಮೇಲೆ ಬ್ಯಾಂಕ್ ಡೀಟೇಲ್ ಕೇಳುತ್ತೆ. ಬ್ಯಾಂಕ್ ಡೀಟೇಲ್ ಅಂದರೆ ನಿಮಗೆ ಅದೇ ಬ್ಯಾಂಕಲ್ಲಿ ಪೇಮೆಂಟ್ ಬರುತ್ತೆ. ಆಮೇಲೆ ನಿಮಗೆ ಸಪ್ಲೈ ಡೀಟೇಲ್, ನಿಮ್ಮ ಡೀಟೇಲ್ ಕೊಡಬೇಕಾಗುತ್ತೆ. ಆದಮೇಲೆ ನಿಮ್ಮ ಅಕೌಂಟು ಮೀಶೋದಲ್ಲಿ ಓಪನ್ ಆಗುತ್ತೆ. ಕಂಗ್ರ್ಯಾಚುಲೇಷನ್, ಇನ್ನು ನೀವು ಸೇಲ್ ಮಾಡ್ಬೋದು. ಇನ್ನೂ ಕೂಡ ಮೀಶೋದ ಬಗ್ಗೆ ಮಾಹಿತಿ ಬೇಕಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.